ಕೋಲುಗಳ ಕಟ್ಟು. ಒಮ್ಮೆ ಒಂದು ಪುಟ್ಟ ಕುಟುಂಬ ಇತ್ತು. ತಂದೆ ಮತ್ತು 3 ಗಂಡು ಮಕ್ಕಳಿದ್ರು. ಆ 3 ಹುಡುಗರು ಒಬ್ಬರೊಂದಿಗೆ ಒಬ್ಬರು ಜಗಳ ಆಡ್ತಿದ್ರು. ಆಗಾಗ ಅವರು ಜಗಳ ಆಡೋದನ್ನ ನೋಡಿ ತಂದೆ ತುಂಬ ಚಿಂತೆ ಮಾಡ್ತಾನೆ. ಒಂದು ದಿನ ಅಪ್ಪ 3ರೊಂದಿಗೂ ಸಂಭಾಷಿಸಬೇಕು ಅನ್ಕೊಳ್ತಾನೆ. 3 ಮಕ್ಕಳನ್ನು ಕರೆದು ಅವರ 3 ಕೈಗೂ ಕೋಲುಗಳನ್ನು ಕೊಡ್ತಾನೆ. ತಂದೆ ಆ ಕೋಲುಗಳನ್ನು ಮುರಿಯೋಕೆ ಹೇಳ್ತಾನೆ. 3 ಮಕ್ಕಳು ತುಂಬ ಕಷ್ಟಪಟ್ರು, ಆದರೆ ಅವರು ಗೆಲ್ಲಲಿಲ್ಲ. ಅವರು ಅದನ್ನ ಮುರಿಯೋದ್ರಲ್ಲಿ ವಿಫಲವಾದ್ರು. ನಂತರ ತಂದೆ ಕಟ್ಟನ್ನು ಬಿಚ್ಚಿ ಒಬ್ಬೊಬ್ಬರಿಗೂ ಒಂದೊಂದು ಕೋಲನ್ನು ಕೊಟ್ಟ. ಆಗ ಮಕ್ಕಳನ್ನು ಅದನ್ನ ಮುರಿಯಲು ಹೇಳ್ತಾನೆ. ಒಬ್ಬೊಬ್ಬರೂ ಅದನ್ನ ತುಂಬಾ ಸುಲಭವಾಗಿ ಮುರಿದು ಬಿಟ್ರು. ಆ ತಂದೆ ಮಕ್ಕಳಿಗೆ ಹೀಗೆ ವಿವರಿಸ್ತಾನೆ. ನೀವು ಕೋಲಿನ ಕಟ್ಟಿನಂತೆ ಇದ್ರೆ ನೀವು ತುಂಬಾ ಬಲವಾಗಿರ್ತೀರ ಹಾಗೂ ಯಾರೂ ನಿಮ್ಮನ್ನ ಮುರಿಯಲು ಸಾಧ್ಯವಿಲ್ಲ. ಆದರೆ ನೀವು ದೂರವಾಗಿ ಬೇರೆ ಆದರೆ ಯಾರು ಬೇಕಾದರೂ ನಿಮ್ಮನ್ನ ಹೊಡೆದಾಕಬಹುದು. ಅದರಿಂದ ಮಕ್ಕಳಿಗೆ ಅವರ ತಪ್ಪು ಅರ್ಥ ಆಯಿತು. ಆಗ್ಲಿಂದ 3 ಮಕ್ಕಳು ಒಟ್ಟಿಗೆ ಇರ್ತೀವಿ ಅಂತ ತಂದೆಗೆ ಪ್ರಮಾಣ ಮಾಡ್ತಾರೆ. ಕಥೆಯ ನೀತಿ ಏನಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ. The bundle of sticks. Once there was a small family where lived a father and his 3 sons. His 3 sons used to fight amongst each other. Whenever the father saw them fighting, he used to become very worried. One day, the father got an idea. He decided to call a meeting. He called all his sons and gave them a bundle of sticks in their hands. The father asked the children to break the bundle of sticks. All the children tried really hard, but they could not succeed. They failed in breaking the bundle of sticks. Next, the father opened the bundle of sticks and gave each child a single stick and asked the child to break the stick. Each and every child tried and could easily break the stick. The father explained to the son that, "Son, if you always remain together like the bundle of sticks, you will always remain strong and no one will be able to break you. But if you stay separated or single, then anyone can easily break you." On this, the children understood their mistake and promised to the father that they will always stay united. The moral of the story is, unity is strength. ನರಿ ಮತ್ತು ಕೋತಿ. ಒಂದಾನೊಂದು ಕಾಲದಲ್ಲಿ ಒಂದು ಅಡವಿ ಇತ್ತು. ಪ್ರಾಣಿಗಳೆಲ್ಲ ಇರ್ತಿತ್ತು. ಎಲ್ಲ ಪ್ರಾಣಿಗಳಲ್ಲಿ ಒಂದು ಕೋತಿನೂ ಇತ್ತು. ಎಲ್ಲ ಪ್ರಾಣಿಗಳು ಒಂದಿನ ಮಾತನಾಡಿಕೊಂಡು ರಾಜ ಯಾರು ಅಂತ ನಿರ್ಣಯಿಸಬೇಕಾಯಿತು. ಎಲ್ಲ ಪ್ರಾಣಿಗಳು ಕೋತಿಯನ್ನು ನೃತ್ಯ ಮಾಡಲು ಕೇಳಿದವು. ಕೋತಿ ಕುಣಿದು ನೃತ್ಯ ಮಾಡುತ್ತೆ ಹಾಗೂ ಹಾಡುತ್ತೆ ಮತ್ತು ಎಲ್ಲರನ್ನೂ ಆನಂದಪಡಿಸುತ್ತೆ. ಎಲ್ಲ ಪ್ರಾಣಿಗಳು ಅದರ ನೃತ್ಯ ನೋಡಿ ಅವರೂ ಕುಣಿಯಲು ಶುರು ಮಾಡಿದ್ರು. ಎಲ್ಲ ಪ್ರಾಣಿಗಳು ತುಂಬ ಸಂತೋಷಪಟ್ಟು ಕೋತಿಗೆ ಕಿರೀಟ ಹಾಕಿ ರಾಜನನ್ನಾಗಿ ಮಾಡ್ತಾರೆ. ನರಿ ಸಹ ಅಲ್ಲೇ ಇರುತ್ತೆ. ಅದು ಕೋತಿಯನ್ನ ಒಪ್ಕೊಂಡಿಲ್ಲ. ಆದರೆ ಹಾಗೂ ತುಂಬ ಕೋಪಗೊಂಡಿತ್ತು ಹಾಗೂ ಕೋತಿ ಒಳ್ಳೆ ರಾಜ ಅಲ್ಲ ಅಂತ ನಿರ್ಣಯಿಸ್ಕೊಂಡಿತ್ತು. ಒಂದಿನ ನರಿ ಅಡವಿಲಿ ತಿರುಗಾಡ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ಬಲೆಯನ್ನು ನೋಡುತ್ತೆ.
ಆ ಬಲೆಯ ಮೇಲೆ ಒಂದು ಮಾಂಸದ ತುಂಡನ್ನು ನೋಡುತ್ತೆ. ಅದಕ್ಕೆ ಒಂದು ಯೋಚನೆ ಬರುತ್ತೆ. ಅದು ಕೋತಿ ರಾಜನ ಹತ್ರಕ್ಕೆ ಓಡಿ ಹೋಗಿ ಹೇಳುತ್ತೆ, ರಾಜ ರಾಜ, ನಿಮಗೆ ಒಂದು ಬಹುಮಾನ, ಮತ್ತು ನಾನು ಅದನ್ನು ಮುಟ್ಲಿಲ್ಲ. ಯಾಕೆ ಅಂದರೆ ಅದು ನಿಮಗೆ ಮಾತ್ರ ಸೇರಬೇಕಾಗಿದ್ದು ರಾಜ. ಕೋತಿ ತುಂಬ ದುರಾಸೆಗೊಂಡು ಬಲೆ ಮತ್ತು ಮಾಂಸದ ಹತ್ರಕ್ಕೆ ಹೋಗಲು ನರಿಯನ್ನು ಹಿಂಬಾಲಿಸುತ್ತೆ. ಆತನು ಆ ಮಾಂಸವನ್ನು ನೋಡಿ ತುಂಬ ಸಂತೋಷಿಸಿದ. ಅದು ಬಲೆ ಮೇಲೆ ಹಾರಿ ಮಾಂಸ ಎತ್ಕೊಳ್ಬೇಕು ಅನ್ಕೊಂಡಾಗ ಅದರಲ್ಲಿ ಸಿಕ್ಕಾಕೊಳ್ಳುತ್ತೆ. ನರಿ ಅದನ್ನು ನೋಡಿ ನಗಲು ಶುರು ಮಾಡಿತು. ಅದನ್ನು ನೋಡಿ, ನೀನು ನಮ್ಮ ರಾಜನಾಗಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಒಂದು ರಾಜ ಅವನನ್ನು ಕಾಪಾಡ್ಕೊಳ್ಬೇಕಾಗಿರೋವನು ಆಗಿರಬೇಕು, ಹಾಗೂ ಬೇರೆಯವ್ರನ್ನೂ ಕಾಪಾಡಬೇಕು. ನಿನ್ನನ್ನೇ ಕಾಪಾಡ್ಕೊಂಡಿಲ್ಲ ಅಂದರೆ ಬೇರೆಯವ್ರನ್ನ ಹೇಗೆ ಕಾಪಾಡ್ತೀಯಾ? ನರಿ ಎಲ್ಲ ಪ್ರಾಣಿಗಳ ಹತ್ರ ಹೋಗಿ ಇದನ್ನ ಹೇಳುತ್ತೆ. ಎಲ್ಲ ಪ್ರಾಣಿಗಳಿಗೂ ಅರ್ಥ ಆಗುತ್ತೆ, ನಿಜವಾದ ರಾಜನಂದ್ರೆ ನಾಯಕತ್ವವಾದ ಎಲ್ಲ ಗುಣಗಳು ಇರಬೇಕು, ಹಾಗೂ ಮನೋರಂಜನೆ ಮಾಡಿಸೋ ಗುಣ ಮಾತ್ರ ಸಾಲದು. ಹಾಗೂ ಇನ್ನೊಂದು ಸಭೆ ಮಾಡ್ತಾರೆ, ಹಾಗೂ ಸಿಂಹವನ್ನು ರಾಜನನ್ನಾಗಿ ಮಾಡ್ತಾರೆ. ನೀತಿ, ಒಳ್ಳೆ ನಾಯಕನಾಗಿರ್ಬೇಕು ಅಂದ್ರೆ ಎಲ್ಲ ಒಳ್ಳೆ ಗುಣಗಳೂ ಇರಬೇಕು. Fox and the Monkey. Once upon a time, there was a jungle full of animals. Amongst all the animals, there was a monkey. All the animals decided to have a meeting and decide the ruler of the jungle. All the animals asked the monkey to dance. The monkey jumped, danced, sang and entertained everyone. All the animals loved his dance and even they started dancing. All the animals were very happy and therefore they crowned the monkey the king. The fox was also present there. He did not vote for the monkey and therefore he was very angry. And he decided that the monkey was not a good king. One day, the fox was walking in the jungle. Suddenly, he came across a trap. On that trap was a piece of meat. He got an idea. He ran to the Monkey King and said, Sir, I have a treasure for you and I haven't touched it. Because it belongs to you, my majesty. The monkey became very greedy. He followed the fox to the trap and the meat. When he saw the meat, he got excited and he jumped to catch the meat and he got stuck in the trap. The fox saw this and he started laughing. He told the monkey, "You cannot become our king. Because a king should be able to take care of himself as well as all the others. If you cannot take care of yourself, how will you take care of all of us?" The fox ran to all the animals and told them about this. Soon all the animals realized that a true king should have all the leadership qualities, not only the entertaining qualities. And therefore another meeting was held and Lion was made the king. The moral of the story is, to become a good leader, you should have all the qualities. ಬಡವನ ಸಂಪತ್ತು. ರಮೇಶ್ ಮತ್ತು ಸುರೇಶ್ ನೆರೆಯವರು. ರಮೇಶ್ ಒಂದು ಬಡ ರೈತ, ಸುರೇಶ್ ಒಂದು ಜಮೀನುದಾರ. ರಮೇಶ್ ತುಂಬ ಸಂತೋಷಿಸ್ತಿದ್ದ. ಆತನು ರಾತ್ರಿ ಹೊತ್ತು ಬಾಗಿಲು ಕಿಟಕಿಗಳನ್ನು ಮುಚ್ಚುತ್ತಿರಲಿಲ್ಲ. ಆತನು ನೆಮ್ಮದಿಯ ನಿದ್ದೆ ಮಾಡ್ತಿರ್ತಾನೆ. ರಮೇಶ್ಗೆ ಹಣ ಇಲ್ಲ, ಆದರೂ ಆತನು ನೆಮ್ಮದಿಯಾಗೇ ಇರ್ತಾನೆ. ಮತ್ತೆ ಇನ್ನೊಂದು ಕಡೆ ಸುರೇಶ್ ಜಮೀನುದಾರ. ಆತನು ತುಂಬ ಶ್ರೀಮಂತ, ಆದರೆ ಯಾವಾಗಲೂ ಚಿಂತೆಯಲ್ಲೇ ಇರ್ತಾನೆ.
ಆ ದಿನ ರಾತ್ರಿ ಸುರೇಶ್ನ ಮನೆಯ ಬಾಗಿಲು ಮತ್ತು ಕಿಟಕಿಗಳನ್ನು ಹಾಕಿ ಬಿಡ್ತಾನೆ. ಆತನು ತುಂಬ ಭಯ ಪಡ್ತಿದ್ದ. ಅದು ಯಾರಾದರೂ ಬಂದು ಅವನ ಮನೆ ಎಲ್ಲವನ್ನು ಹುಡುಕಿ ಅವನೆಲ್ಲ ಹಣವನ್ನು ಕದ್ದು ಬಿಡ್ತಾರೆ ಅನ್ನೋ ಭಯಕ್ಕೆ. ಒಂದಿನ ಸುರೇಶ್ ರಮೇಶನ್ನು ಮನೆ ಕರೀತಾನೆ. ಆತನು ರಮೇಶ್ಗೆ ಒಂದು ಪೆಟ್ಟಿಗೆ ತುಂಬ ಹಣ ಕೊಡ್ತಾನೆ. ಹೀಗೆ ಹೇಳ್ತಾನೆ, ನಾನು ತುಂಬ ಶ್ರೀಮಂತ, ನನಗೆ ಹಣ ಬೇಕಿಲ್ಲ, ನೀನು ತುಂಬ ಬಡವ, ಅದರಿಂದ ಈ ಪೆಟ್ಟಿಗೆಯಲ್ಲಿರೋ ಹಣವನ್ನು ನಿನ್ನ ಬಳಿ ಇರಿಸಿಕೋ ಹಾಗೂ ಸಂತೋಷವಾಗಿರು. ರಮೇಶ್ ಆ ಹಣದ ಪೆಟ್ಟಿಗೆ ತಗೊಂಡು ತುಂಬ ಸಂತೋಷಿಸ್ತಾನೆ. ದಿನವಿಡೀ ಆತನು ಸಂತೋಷಿಸ್ತಾನೆ. ರಾತ್ರಿ ಆಗುತ್ತೆ. ರಮೇಶ್ಗೆ ನಿದ್ದೆನೇ ಬರಲ್ಲ. ಆತನು ಆ ಹಣದ ಪೆಟ್ಟಿಗೆನ ನೋಡ್ತಾ ಇರ್ತಾನೆ. ಆತನು ಎಲ್ಲ ಕಿಟಕಿ ಮತ್ತು ಬಾಗಿಲುಗಳನ್ನು ಮುಚ್ಚಿಬಿಡ್ತಾನೆ. ಆದರೆ ಅವನಿಗೆ ನಿದ್ದೆನೇ ಬರಲಿಲ್ಲ. ಮರುದಿನ ರಮೇಶ್ ಸುರೇಶ್ ಹತ್ರಕ್ಕೆ ಓಡಿ ಬಂದು ಆ ಹಣದ ಪೆಟ್ಟಿಗೆಯನ್ನ ವಾಪಸ್ ಕೊಟ್ಬಿಡ್ತಾನೆ. ಹಾಗೂ ಸುರೇಶ್ಗೆ ಹೇಳ್ತಾನೆ, ನನ್ನ ಕ್ಷಮಿಸು ಮಿತ್ರ, ನಾನು ಬಡವ, ಆದರೂ ನೆಮ್ಮದಿಯಾಗಿರ್ತೇನೆ. ನನಗೆ ನಿನ್ನ ಹಣ ಬೇಕಿಲ್ಲ. ನಿನ್ನ ಹಣ ನನ್ನ ನೆಮ್ಮದಿ ಎಲ್ಲವನ್ನೂ ಹಾಳು ಮಾಡುತ್ತೆ. ನಾನು ನಿದ್ದೆ ಮಾಡೋಕ್ಕೂ ಆಗಲಿಲ್ಲ. ಇದನ್ನೆಲ್ಲ ಕೇಳಿದ ನಂತರ ಸುರೇಶ್ಗೆ ತಿಳಿದು ಬಂದಿದ್ದೇನೆಂದರೆ ಹಣ ಮಾತ್ರನೇ ಜೀವನ ಅಲ್ಲ ಅಂತ. ಕಥೆಯ ನೀತಿ ಏನಂದ್ರೆ, ಹಣ ಮಾತ್ರನೇ ಜೀವನ ಅಲ್ಲ, ಏನಿದೆಯೋ ಅದರಲ್ಲಿ ಸಂತೋಷಿಸಬೇಕು. The poor man's wealth. Ramesh and Suresh were neighbors. Ramesh was a poor farmer and Suresh was a landlord. Ramesh was very happy. He never bothered to close the doors and windows of his house in the night. He had deep, sound sleep. Ramesh did not have money, but still he used to live in peace. On the other hand, Suresh was a landlord. He was very rich, but still he used to always be very tensed. At night, Suresh used to close all the doors and windows of his house. He used to be very scared that someone might come and open all the safes in his house and steal away all his money. One day, Suresh called Ramesh home. He gave Ramesh a box full of cash and told him, I am very rich. I do not need money. You are very poor. So keep this box full of cash with you and be happy. Ramesh was very happy to have the box of cash. Throughout the day, he was in merry. Night came. In the night, today, Ramesh could not sleep. He kept on looking at the box of cash. He went and closed all the doors and windows of his house. But still, he could not sleep. Next day morning, Ramesh went running to Suresh and gave him the box full of cash back. He told Suresh, Sorry, my dear friend, I am poor, but I am at peace. I do not want your money. Your money stole away all my peace last night. I could not sleep. After listening to all this, Suresh realized that money is not everything in life. The moral of the story is, money is not everything in life. Learn to be happy with whatever you have. ಚಿನ್ನದ ಮೊಟ್ಟೆ ಇಡುವ ಕೋಳಿ.
ಒಂದಾನೊಂದು ಕಾಲದಲ್ಲಿ ಒಂದು ರೈತ ಹಳ್ಳಿಯಲ್ಲಿ ವಾಸಿಸ್ತಿದ್ದಾಗ ಆತನು ಮರದ ಕೆಳಗೆ ಕುಳಿತಿರ್ತಾನೆ. ಆತನು ತುಂಬ ಬಡವ ಹಾಗೂ ಆತನ ಜೀವನ ತುಂಬ ಕಷ್ಟಕರವಾಗಿತ್ತು. ಒಂದಿನ ಯಾರೋ ಒಬ್ರು ರೈತನಿಗೆ ಒಂದು ಕೋಳಿನ ಕೊಡ್ತಾರೆ. ಆ ಕೋಳಿ ದಿನಕ್ಕೆ ಒಂದು ಚಿನ್ನದ ಮೊಟ್ಟೆಯನ್ನು ಕೊಡ್ತಿತ್ತು. ಆ ರೈತ ಪ್ರತಿದಿನ ಒಂದು ಚಿನ್ನದ ಮೊಟ್ಟೆಯನ್ನ ಮಾರ್ತಿದ್ದ. ತಕ್ಷಣ ಆತನು ಒಂದು ಶ್ರೀಮಂತನಾಗ್ಬಿಡ್ತಾನೆ. ಹಳ್ಳಿಯಲ್ಲಿ ಎಲ್ಲರೂ ಆತನನ್ನು ಗೌರವಿಸೋಕ್ಕೂ ಶುರು ಮಾಡ್ತಾರೆ. ರೈತ ತುಂಬ ದುರಾಸೆ ಆಗ್ತಾನೆ. ಆತನು ಹೀಗನ್ಕೊಂಡ, ಈ ಕೋಳಿ ಪ್ರತಿದಿನ ಚಿನ್ನದ ಮೊಟ್ಟೆ ಕೊಡುತ್ತಂದ್ರೆ ಕೋಳಿಯ ಹೊಟ್ಟೆಯಲ್ಲಿ ಇನ್ನೂ ತುಂಬ ಚಿನ್ನದ ಮೊಟ್ಟೆಗಳಿರಬಹುದು. ನನಗೆ ಒಂದೇ ದಿನದಲ್ಲಿ ಎಲ್ಲ ಮೊಟ್ಟೆಗಳು ಸಿಕ್ಕಿದ್ದಲ್ಲಿ ನಾನೇ ಈ ಎಲ್ಲದರಲ್ಲೂ ಶ್ರೀಮಂತನಾಗಿರ್ತೇನೆ. ರೈತ ಕತ್ತಿಯನ್ನು ತಗೊಂಡು ಕೋಳಿಯ ಹೊಟ್ಟೆಯನ್ನು ಕುಯ್ಯುತ್ತಾನೆ. ಆತನು ಆ ಕೋಳಿಯ ಹೊಟ್ಟೆಯಲ್ಲಿ ಯಾವುದೇ ಮೊಟ್ಟೆಯನ್ನು ನೋಡಲಿಲ್ಲ. ಆತನಿಗೆ ಯಾವ ಮೊಟ್ಟೆನೂ ಸಿಗ್ಲಿಲ್ಲ ಹಾಗೂ ಆತನ ಕೋಳಿಯನ್ನು ಕಳ್ಕೊಂಡ. ಕಥೆಯ ನೀತಿ ಏನಂದ್ರೆ, ದುರಾಸೆ ಪಡಬೇಡಿ. The hen that laid golden eggs. Once a farmer was living in a village. He was sitting under the tree. He was very poor. His days were passing with difficulty. One day, someone gave the farmer a hen. That hen gave one golden egg every day. That farmer sold that golden egg every day. Soon he became a rich man. All the people in the village started respecting him. The farmer became greedy. He thought that if the hen gives a golden egg every day, inside the hen's stomach there will be so many golden eggs. If I get all the golden eggs in one day, I will be the richest man of the entire village. The farmer took a knife and cut the stomach of the hen. What did he see? He saw that there were no golden eggs inside the stomach of the hen. Poor farmer! He did not get any golden eggs and he even lost his hen. The moral of the story is, do not be greedy. ಬುದ್ಧಿವಂತ ಮುದುಕ. ಒಂದು ಬುದ್ಧಿವಂತ ಮುದುಕ ಒಮ್ಮೆ ಒಂದು ವಿದ್ವಾಂಸರನ್ನು ಸಂಪರ್ಕಿಸಿದ ಹಾಗೂ ಅವರ ಮಗನ ಎಲ್ಲ ಕೆಟ್ಟ ಅಭ್ಯಾಸಗಳ ಬಗ್ಗೆ ಚರ್ಚಿಸಿದ. ವಿದ್ವಾಂಸ ಆ ಬುದ್ಧಿವಂತ ವ್ಯಕ್ತಿಯ ಮಗನನ್ನು ಕರ್ಕೊಂಡು ಹೋಗ್ತಾನೆ. ಆತನ ತೋಟದಲ್ಲಿ ನಡೀತಿದ್ದಾಗ ಒಂದು ಪುಟ್ಟ ಗಿಡವನ್ನು ನೋಡ್ತಾನೆ. ಆತನು ಆ ಗಿಡವನ್ನು ನೋಡಿ ಅದನ್ನ ಕಿತ್ತಲು ಹೇಳುತ್ತಾನೆ. ಆತನು ಗಿಡವನ್ನು ಸುಲಭವಾಗಿ 2 ಬೆರಳಲ್ಲಿ ಕಿತ್ತುತ್ತಾನೆ. ಈಗ ಹುಡುಗ ಮತ್ತು ವಿದ್ವಾಂಸ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ. ನಡ್ಕೊಂಡು ಹೋಗುವಾಗ ವಿದ್ವಾಂಸ ಇನ್ನೂ ಸ್ವಲ್ಪ ದೊಡ್ಡ ಗಿಡವನ್ನ ಕಂಡ. ಅದನ್ನ ನೋಡಿ ಆ ಗಿಡವನ್ನು ಕಿತ್ತಲು ಆ ಹುಡುಗನಿಗೆ ಹೇಳ್ತಾನೆ. ಹುಡುಗ ಒಪ್ಕೊಂಡ. ಇನ್ನೂ ಸ್ವಲ್ಪ ಬಲ ಕೊಟ್ಟು ಆ ಹುಡುಗ ದೊಡ್ಡ ಗಿಡವನ್ನು ಕಿತ್ತುತ್ತಾನೆ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ವಿದ್ವಾಂಸ ಒಂದು ಸೀಬೆಕಾಯಿ ಮರ ನೋಡ್ತಾನೆ. ಆ ವಿದ್ವಾಂಸ ಮರವನ್ನು ಕಿತ್ತಲು ಆ ಹುಡುಗನಿಗೆ ಹೇಳ್ತಾನೆ. ಆ ಹುಡುಗ ಮರವನ್ನು ಕಿತ್ತಲು ಬಲವಾಗಿ ಪ್ರಯತ್ನಿಸಿದ. ಆತನು ಮರವನ್ನು ಕಿತ್ತೋಕೆ ಎಲ್ಲ ಶಕ್ತಿಯನ್ನು ಉಪಯೋಗಿಸಿದ. ಆದರೆ ಆತನಿಂದ ಆಗಲಿಲ್ಲ. ಆದರೆ ಆ ವಿದ್ವಾಂಸನಿಗೆ ಅರ್ಥ ಆಯಿತು, ಈ ಎಲ್ಲ ಗಿಡಗಳು ಕೆಟ್ಟ ಅಭ್ಯಾಸಗಳು. ಅದು ಚಿಕ್ಕದಾಗಿದ್ದಾಗಲೇ ಅದನ್ನು ಕಿತ್ತಾಕಬಹುದು, ಆದರೆ ಅದು ಬೆಳೆದ ಮೇಲೆ ಜೀವನ ಇಡೀ ನಿನ್ನ ಜೊತೆ ಇರುತ್ತೆ. ನಂತರ ಆ ಹುಡುಗನಿಗೆ ಅವನ ತಪ್ಪು ತಿಳಿದು ಬಂತು. ಆತನು ಒಳ್ಳೆ ಹುಡುಗ ಆಗ್ತಾನೆ. ಕಥೆಯ ನೀತಿ ಏನಂದ್ರೆ, ಕೆಟ್ಟ ಅಭ್ಯಾಸಗಳು ಬೆಳೆಯಲು ಬಿಡಬೇಡ. ಅದು ಚಿಕ್ಕದಾಗಿದ್ದಾಗ ಅದನ್ನ ಕಿತ್ತು ಹಾಕಬಹುದು, ಆದರೆ ಅದು ದೊಡ್ಡದಾದಾಗ ಅದು ನಿನ್ನೊಂದಿಗೆ ಇರುತ್ತೆ. The wise old man. A wealthy man once approached a scholar to wean all the bad habits of his son.
The scholar agreed. The scholar took the wealthy man's son for a walk. As and when he was walking through the garden, he saw a tiny plant. When he saw the tiny plant, he told the child to pluck it out for him. When the child went near the plant, he easily caught the plant through his forefinger and his thumb and plucked it easily. Now, the scholar and the child walked a little more further in the garden. While walking, the scholar saw a bigger plant. While seeing the bigger plant, he asked the child to pluck that out. The child agreed. With a little more effort, the child plucked the bigger plant as well. After a little more walk, the scholar saw a guava tree. The scholar asked the child to pluck the guava tree. The child hugged the tree, tried to pull it hard, put all his effort to pluck the tree, but he could not succeed. Now the scholar explained, all these plants are like the bad habits. When they are small, you can pluck them out. But when they grow big, they stay with you lifelong. After this lesson, the child understood his mistake and he became a good boy. The moral of the story is, don't let the bad habits grow in you. When they are small, you can pluck them out. But when they grow big, they stay with you.